ನಮಸ್ಕಾರ ಗೆಳೆಯರೇ, ನಾನು ನಿಮ್ಮನ್ನು ಭೇಟಿಯಾಗುತ್ತಿರುವುದಕ್ಕೆ ನನಗೆ ಸಿಕ್ಕ ಸದವಕಾಶ. ನಾನು ನಿಮ್ಮ ರವಿ. ಈ ದಿನ ನಿಫ್ಟಿ 50 181 ಪಾಯಿಂಟ್ ಡೌನ್ ಆಗಿ 23,486ಕ್ಕೆ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 398 ಪಾಯಿಂಟ್ ಡೌನ್ ಆಗಿ 51,209ಕ್ಕೆ ಕ್ಲೋಸ್ ಆಗಿದೆ. ಗೋಲ್ಡ್ ರೇಟ್ 22 ಕ್ಯಾರೆಟ್ 10 ರೂಪಾಯಿ ಅಪ್ಪಾಗಿ 8,195 ರೂಪಾಯಿಗೆ ಟ್ರೇಡ್ ಆಗುತ್ತಿದೆ. 24 ಕ್ಯಾರೆಟ್ 11 ರೂಪಾಯಿ ಅಪ್ಪಾಗಿ 8,940ಕ್ಕೆ ಕ್ಲೋಸ್ ಆಗಿದೆ. ಹಾಗೆ ರುಪಿ ವರ್ಸಸ್ ಡಾಲರ್ 85 ರೂಪಾಯಿ 66 ಪೈಸೆಗೆ ಟ್ರೇಡ್ ಆಗುತ್ತಿದೆ. ಈ ದಿನ ಒಂದೇ ದಿನ ಸೆನ್ಸೆಕ್ಸ್ 7 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪನ್ನು ಕಳೆದುಕೊಂಡಿದೆ. SIPಯ ಹೂಡಿಕೆದಾರರು 54,70,000 SIP ಅಕೌಂಟ್ಗಳನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಆದ್ದರಿಂದ ಇನ್ವೆಸ್ಟರ್ಗಳು ವೆರಿ ಕಾಶಿಯಸ್ ಆಗಬೇಕಾಗಿದೆ, ಏಕೆಂದರೆ ಮಾರ್ಕೆಟ್ ಇನ್ನೂ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿವೆ. ನಮ್ಮ ಮಾರ್ಕೆಟ್ನ ಫಾರ್ವರ್ಡೆಡ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 21.2 ಟೈಮ್ಸ್ ಆಗಿದೆ. ಆದರೆ ಚೈನಾದ ಪಿ ರೇಷಿಯೋ 16.2ನಲ್ಲಿದೆ. ಆದ್ದರಿಂದ FIIಗಳು ಚೈನಾದ ಮಾರ್ಕೆಟ್ ಮೋರ್ ವ್ಯಾಲ್ಯೂಬಲ್ ಅಂದ್ಬಿಟ್ಟು ಅಲ್ಲಿಗೆ ಇನ್ವೆಸ್ಟ್ ಮಾಡುತ್ತಿರಬಹುದು. LG ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂಯೇಷನ್ $1 ಬಿಲಿಯನ್ ಬಿದ್ದಿದೆ ಕಳೆದ 2 ದಿನದಲ್ಲಿ. LG ಕಂಪನಿಯು ಈ ವರ್ಷ ಅಂದರೆ ಮೇ ತಿಂಗಳಲ್ಲಿ IPOಗೆ ಬರುತ್ತಿದ್ದಾರೆ. ಇದರ ಸದ್ಯದ ಮಾರ್ಕೆಟ್ ವ್ಯಾಲ್ಯೂಯೇಷನ್ $10.5 ಬಿಲಿಯನ್ ಆಗಿದೆ. ಝೊಮ್ಯಾಟೊ, ಸ್ವಿಗ್ಗಿ ಶೇರ್ ಪ್ರೈಸ್ಗಳು 5% ಅಷ್ಟು ಬಿದ್ದಿದೆ, ಏಕೆಂದರೆ ಬೋಫಾ ಸೆಕ್ಯೂರಿಟೀಸ್ನವರು ಇದರ ಶೇರ್ ಪ್ರೈಸ್ ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಸೀಮನ್ಸ್ ಲಿಮಿಟೆಡ್ ಕಂಪನಿಯ ಶೇರು ಈ ದಿನ 7% ಅಪ್ ಆಗಿದೆ, ಏಕೆಂದರೆ ಇದರ ಎನರ್ಜಿ ಬಿಸ್ನೆಸ್ಸನ್ನು ಈ ಕಂಪನಿಯಿಂದ ಡಿಮರ್ಜರ್ ಮಾಡಿರುವುದಕ್ಕೆ NCLT ಟ್ರಿಬ್ಯುನಲ್ನವರು ಅಪ್ರೂವಲ್ ಕೊಟ್ಟಿದ್ದಾರೆ. ಸಿಮನ್ಸ್ ಎನರ್ಜಿಯ ವಿಂಡ್ ಬಿಸ್ನೆಸ್ 90% ಸ್ಟೇಕನ್ನು ಗ್ಲೋಬಲ್ ಆಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಾದ TPG ಕ್ಲೈಮೇಟ್ ಇನ್ವೆಸ್ಟ್ಮೆಂಟ್ನವರಿಗೆ ಮಾರಿದ್ದಾರೆ. ಇದು ಹೆಚ್ಚಾಗಿ ಭಾರತ ಮತ್ತು ಶ್ರೀಲಂಕಾದಲ್ಲಿ ಪ್ರೆಸೆನ್ಸ್ ಇದೆ. ಭಾರತದಲ್ಲಿ 30% ಮಾರ್ಕೆಟ್ ಶೇರನ್ನು ಹೊಂದಿದ್ದಾರೆ. ಈ ದಿನ ನಿಫ್ಟಿ 50 ಇಂಡೆಕ್ಸ್ನಲ್ಲಿ 2 ಹೊಸ ಸ್ಟಾಕ್ಗಳು ಬಂದಿದೆ, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಹಾಗೂ ಝೊಮ್ಯಾಟೊ. ಇದರ ಜೊತೆಗೆ 2 ಸ್ಟಾಕ್ಗಳು ಹೊರಗೋಗಿದೆ, ಬ್ರಿಟಾನಿಯಾ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು BPCL. ಈ ದಿನ JSW ಸ್ಟೀಲ್ ಪ್ರಪಂಚದಲ್ಲೇ ಅತಿ ದೊಡ್ಡ ಸ್ಟೀಲ್ ಮೇಕರ್ ಕಂಪನಿಯಾಗಿದೆ. ಇದರ ಮಾರ್ಕೆಟ್ ಕ್ಯಾಪ್ $30 ಬಿಲಿಯನ್ ಆಗಿದೆ. ಆದರೆ ನನ್ನ ಕನ್ಸಿಡ್ರೇಷನ್ ಟಾಟಾ ಸ್ಟೀಲ್ ಆಗಿದೆ. ಚೀನಾದ ಅಲಿಬಾಬಾ ಕಂಪನಿ ಮತ್ತು ಜರ್ಮನಿಯ BMW ಮೋಟಾರ್ ಕಂಪನಿಗಳು ಜೊತೆಗೂಡಿ AA ಕಾರನ್ನು ಚೀನಾದಲ್ಲಿ ಡೆವಲಪ್ ಮಾಡಲು ತೀರ್ಮಾನಿಸಿದ್ದಾರೆ. L&T ಕಂಪನಿಯ ಹಿಸ್ಟ್ರಿಯಲ್ಲೇ ಸಿಂಗಲ್ ಅತಿ ದೊಡ್ಡ ಕಾಂಟ್ರಾಕ್ಟ್ ವ್ಯಾಲ್ಯೂವನ್ನು ಕತಾರ್ ಎನರ್ಜಿ LNG ಕಂಪನಿಯವರಿಂದ ಪಡೆದುಕೊಂಡಿದ್ದಾರೆ. GST ಆಮ್ನೆಸ್ಟಿ ಸ್ಕೀಮ್ನಲ್ಲಿ ಅಪ್ಲೈ ಮಾಡುವವರು ಈ ತಿಂಗಳ 31ರ ಒಳಗೆ ಟ್ಯಾಕ್ಸನ್ನು ಕಟ್ಟಿ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿಗೆ ವೇವರ್ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಗೆಳೆಯರೇ.